ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ. ಇಲ್ಲಿ ಬಾನ್ ಚಿಹ್ನೆ ಅದಕ್ಕೆ ತೋರಿಸ್ತಾ ಇದೆ ನೋಡಿ. ಸೊ ಅದರ ಮೇಲೆ ಪ್ರೆಸ್ ಮಾಡಿ, ಯಾಕಂದ್ರೆ ಇನ್ ಮುಂಬರುವ ವಿಡಿಯೋಗಳು ನಿಮಗೆ ಒಂದು ಮಿಸ್ ಮಾಡದಂತೆ ಬರುತ್ತವೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಬೆಲ್ ಐಕಾನ್ ತರ ಸಿಂಬಲ್ ಬರುತ್ತೆ, ಅಂದ್ರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಅರ್ಥ. ಇನ್ ಮುಂದಿನ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಓಕೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಅಭ್ಯಾಸ 6.1 ಮುಗಿಸಿ ಇವಾಗ ನೋಡೋಣ ಕೋನದ ಅಳತೆ. ಏನೇನಿದೆ ಓದ್ಕೊಂಡು ಹೋಗ್ತೀನಿ. ಇವಾಗ ನೋಡಿ, ಮಮತಾಳ ಕೈಯಲ್ಲಿ 2 ಗಡಿಯಾರಗಳಿವೆ. ಒಂದು ಗಡಿಯಾರ 3 ಗಂಟೆ 30 ನಿಮಿಷ ತೋರಿಸ್ತಾ ಇದೆ, ನಿಮಿಷ ಸಮಯ ತೋರಿಸುತ್ತಿದೆ. ಇನ್ನೊಂದು ಗಡಿಯಾರ 9 ಗಂಟೆ 30 ನಿಮಿಷ ಸಮಯ ತೋರಿಸುತ್ತದೆ. ಯಾವ ಗಡಿಯಾರದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ನಡುವೆ ಏರ್ಪಟ್ಟ ಕೋನ ದೊಡ್ಡದು? ಅಂದ್ರ ಇಲ್ಲಿ 2 ಕೋನ ಅದಾವ. ಸೊ ಅವ್ರೇನ್ ಕೇಳ್ತಾ ಇದಾರೆ, ಈ ಕೋನ ದೊಡ್ಡದ ಅಥವಾ ಈ ಕೋನ ದೊಡ್ಡದ? ಇದರಲ್ಲಿ ಈ ಕೋನ ದೊಡ್ಡದು. ಅವಳು ಏನು ಎಡಗೈಯಲ್ಲಿ ಗಡಿಯಾರ ಹಿಡಿದಿದ್ದಾಳಲ್ಲ, ಆ ಕೋನ ದೊಡ್ಡದು. ಯಾಕಂದ್ರೆ ಇದು 90ಕ್ಕಿಂತ ಕಮ್ಮಿ ಇದೆ, ಇದು 90ಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ನಾವಿಲ್ಲಿ ನೋಡ್ಬೋದು. ಮುಂದೆ ನಾನು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಅದನ್ನ ನೀವು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಮಮತಾಳ ಸಮಯ ಬಗೆಹರಿಸಲು ಮೊದಲು ಕೋನವನ್ನು ಅಳೆಯುವುದು ಹೇಗೆಂದು ತಿಳಿಯೋಣ. ಅಂದ್ರೆ ಅವ್ರ ಕೈಯಾಗ ಕೋನ್ ಇದಾವಲ್ಲ, ಅವ ಅಳಿಬೇಕು. ಅವತ್ನ ಹೆಂಗ್ ಅಳಿಬೇಕು ಅನ್ನೋದನ್ನ ನೋಡೋಣ. ವೃತ್ತಾಕಾರದ ಒಂದು ರಟ್ಟಿನ ಕೇಂದ್ರಕ್ಕೆ ಪ್ಲಾಸ್ಟಿಕ್ ಕಡ್ಡಿಯನ್ನು ಹೊಂದಿಸಿ ಆ ಕಡ್ಡಿಯನ್ನು ಒಂದು ನಿರ್ದಿಷ್ಟ ಸ್ಥಾನದಿಂದ ತಿರುಗಿಸಿ ಅದು ಮತ್ತೆ ಮೊದಲಿನ ಸ್ಥಾನಕ್ಕೆ ಬಂದಾಗ ಒಂದು ಸುತ್ತು ಪೂರ್ಣವಾಗುತ್ತದೆ. ಈ ಒಂದು ಸುತ್ತನ್ನು ಪೂರ್ಣ ಕೋನ ಎನ್ನುತ್ತೇವೆ. ಸೊ ಈ ಕೋನವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ, ಒಂದು ರಟ್ಟಿನ ವೃತ್ತಾಕಾರದಲ್ಲಿ ಕಟ್ ಮಾಡಿ ಅದಕ್ಕೆ ಒಂದು ಮಧ್ಯದ ಬಿಂದುವಿನಲ್ಲಿ ಒಂದು ಪ್ಲಾಸ್ಟಿಕ್ ಅನ್ನ ಇಲ್ಲಿ ಚುಚ್ಚಿ ಅದನ್ನ ಒಂದು ರೌಂಡ್ ಸುತ್ತ ಹಾಕಿ ಮತ್ತೆ ಅದೇ ಸ್ಥಾನಕ್ಕೆ ಬಂದಾಗ ಅದನ್ನು ಪೂರ್ಣ ಕೋನ ಎನ್ನುತ್ತೇವೆ. ಅಂದ್ರ ಇವಾಗ ಇದು ರಟ್ ಐತಿ. ಸೊ ಇಲ್ಲೊಂದು ಸೆಂಟರ್ ಪಾಯಿಂಟ್ ಐತಿ. ಓಕೆ, ಸೊ ನೀವೇನ್ ಮಾಡ್ತಾ ಇದ್ದೀರಾ, ಇಲ್ಲಿ ಒಂದು ಲೈನ್ ಕೊರೀರಿ. ಸೊ ಇದನ್ನ ಇನ್ನೇನ್ ಮಾಡೋದು, ಇಲ್ಲೊಂದು ಏನಾರ ಹಿಂಗ್ ಪೆನ್ ಎಲ್ಲ ಚುಚ್ಚಿ ಇದನ್ನ ಪೂರ್ತಿ ಒಂದು ರೌಂಡ್ ತಿರ್ಸೋದು. ಓಕೆ, ಸೊ ಈ ಕೋನ ಸ್ಟಾರ್ಟ್ ಆಗಿದ್ದಲ್ಲಿ ಇಲ್ಲಿ 0ಇಂದ ಸ್ಟಾರ್ಟ್ ಆಗಿತ್ತು. ಇದು ತಿರುಗಿ ಬಂದು ಇಲ್ಲಿ ಬರುವುದಕ್ಕೆ ಏನಂತಾರೆ, ಪೂರ್ಣ ಕೋನ. ಪೂರ್ಣ ಕೋನದ ಮೊತ್ತ ಎಷ್ಟು? 360 ಡಿಗ್ರಿ. ಸೊ 0ಇಂದ 360 ಡಿಗ್ರಿ ಇರುತ್ತದದು. ಸೊ ಇದರಲ್ಲಿ ಈ 0ಇಂದ 360 360 ಸರಿ ಡಿವೈಡ್ ಮಾಡಿರ್ತಾರೆ. ಈಗ ನೋಡಿ, 10 20 ಎಕ್ಸಾಂಪಲ್, 10 ಡಿಗ್ರಿ 20 ಡಿಗ್ರಿ. ಈ 10ರಲ್ಲಿ 1 2 3 4 5 6 7 8 9 10 10 ಭಾಗ ಮಾಡಿರ್ತಾರೆ ಇದರಲ್ಲಿ. ಅದು 10 ಡಿಗ್ರಿ ಅಂದ್ರೆ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ 5 ಡಿಗ್ರಿ 6 ಡಿಗ್ರಿ, ಹೀಗೆ 360. ಈ ಒಂದು ವೃತ್ತವನ್ನ 360 ಸಾರಿ ಡಿವೈಡ್ ಮಾಡಿರುತ್ತಾರೆ. ನೋಡೋಣ ಅದನ್ನೇ. ಈ ಒಂದು ಸುತ್ತನ್ನು ಪೂರ್ಣಕೋನ ಎನ್ನುತ್ತೇವೆ. ಈ ಒಂದು ಸುತ್ತು ಒಂದು ವೃತ್ತವನ್ನು ಉಂಟು ಮಾಡುತ್ತದೆ. ಈ ವೃತ್ತವನ್ನು ಚಿತ್ರದಲ್ಲಿ ತೋರಿಸಿದಂತೆ 360 ಸಮಭಾಗಗಳಾಗಿ ವಿಭಾಗಿಸಿದರೆ 360 ಸಮಾನ ಕೋನಗಳು ಸಿಗುತ್ತವೆ. ಅದನ್ನೇ ಹೇಳಿದ್ದಿಲ್ಲಿ. ಇದನ್ನೆಲ್ಲ ಹಿಂಗ್ ಡಿವೈಡ್ ಮಾಡಿದ್ನ 360 ಭಾಗ ಮಾಡ್ತಾರೆ. ಸೊ ಇವಾಗ ಒಂದು 360 ಮಾಡಿದ್ರೆ ಇದು ಒಂದು ಆಂಗಲ್ದಷ್ಟು 1 ಡಿಗ್ರಿ. ಹಾಗೆ 360 ಭಾಗ ಮಾಡಿದ್ರೆ 360 ಡಿಗ್ರಿ ಆಗಿರುತ್ತದೆ. ಈ ಒಂದು ಕೋನದ ಅಳತೆ 1 ಡಿಗ್ರಿ ಎಂದು ಪರಿಗಣಿಸುತ್ತೇವೆ. ನೋಡಿ, ಇಲ್ಲಿ 1 ಡಿಗ್ರಿ ಎಂದು ಪರಿಗಣಿಸುತ್ತೇವೆ. ಹಾಗಾದರೆ ಒಂದು ಪೂರ್ಣ ಕೋನದ ಅಳತೆ 360 ಡಿಗ್ರಿ. ಪೂರ್ಣ ಕೋನದ ಮೊತ್ತ ಅಥವಾ ಒಂದು ಅಳತೆ ಎಷ್ಟಾಗಿರುತ್ತಂದ್ರೆ 360 ಡಿಗ್ರಿ. ಸೊ ನಿಮಗೆ ನಾನು ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನೋಡಿ ಅದರಲ್ಲಿ ಹೇಗಿದೆ ಅಂತ. ಸೊ ನೋಡೋಣವಾ ಹೇಗಿದೆ. 360 ಡಿಗ್ರಿಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ನೀವಿನ್ನು ಕೋನಗಳನ್ನು ಮಾಪನ ಮಾಡಲು ಬಳಸುವ ಇದು ಕೋನ ಮಾಪಕ, ಕರೆಕ್ಟಾ? ಅದೆಷ್ಟಿರುತ್ತೆ? 180. 0ಇಂದ ಶುರುವಾಗಿ 180ಕ್ಕೆ ಮುಗಿಯುತ್ತದೆ. ಅಂದ್ರೆ ನೀವು ಈ ಡೈರೆಕ್ಷನ್ ಅಲ್ಲಿ ಕೋನ ಮಾಪನ ಮಾಡುವಾಗ, ಮತ್ತೆ ಇನ್ನೊಂದು ಡೈರೆಕ್ಷನ್ ಅಲ್ಲಿ 0ಇಂದ
180. ಅದು ಕೋನವನ್ನು ಈ ಡೈರೆಕ್ಷನ್ ಅಲ್ಲಿ ಮಾಪನ ಮಾಡುವಾಗ, ಅಂದ್ರೆ 0, 10, 20, 30, 40. ಅದೇ ರೀತಿ ಇಲ್ಲಿ ಇದೆ ನೋಡಿ ಒಳಗಡೆದ್ದು 0, 10, 20, 30, 40 ಈ ರೀತಿ ಕೋನ ಮಾಪನ. ಇದು 360 ಡಿಗ್ರಿಯ ಕೋನ ಮಾಪನ. ನೋಡಿಲ್ಲಿ 0ಇಂದ ಶುರು ಆಗುತ್ತೆ, ಈ ಕಡೆ ಹಾಗೆ ಹೋಗ್ತೀರಾ 90, ಅದಾದ್ಮೇಲೆ 180, ಅದಾದ್ಮೇಲೆ 270, ಮತ್ತೆ ಒಂದು ವಾಪಸ್ 360, 0. ಇವೆರಡು ಒಂದೇ ಲೈನ್ ಮೇಲೆ ಇರುತ್ತವೆ. ಸೊ ಇದು 360 ಡಿಗ್ರಿಯ ಕೋನ ಮಾಪಕ. ಸೊ ನಾವೇನ್ ನೋಡೋಣ, ಅದು ಎಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಇದನ್ನ ಕೋನ ಮಾಪಕ ಪ್ರೊಟ್ರಾಕ್ಟರ್. ಈಗ ನೋಡಿದ್ರಲ್ಲ ನಾನು ತೋರಿಸಿದೆ ಆ ಇದರಲ್ಲಿ. ಓಕೆ, ಸೊ ಇನ್ನು ನೋಡಿ ಪ್ರೊಟ್ರಾಕ್ಟರ್ ಅಂದ್ರೆ ಕೋನ ಮಾಪಕ. ಏನ್ ಹೇಳುತ್ತೆ ಕೋನ ಮಾಪಕ? ವೃತ್ತಾಕಾರದ ಒಂದು ಕಾಗದದ ಮೇಲೆ ಕೇಂದ್ರವನ್ನು ಗುರುತಿಸಿ ಕಾಗದವನ್ನು ಕೇಂದ್ರದ ಮೂಲಕ ಅರ್ಧ ಚಿತ್ರ ತೋರಿಸುವಂತೆ ಮಡಿಚಿ ಆ ಕೇಂದ್ರದಲ್ಲಿ ಉಂಟಾಗುವ ಕೋನ ಅಳತೆಗಳು 360. ಅರ್ಧ ಅಂದರೆ 180 ಆಗಬೇಕಲ್ಲವೇ? ಇವಾಗ ನಿಮಗೆ ಅದನ್ನು ತೋರಿಸ್ತೀನಿ ನೋಡ್ರಿ. ಓಕೆ, ಸೊ ಅವ್ರೇನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ಇದು ಒಂದು ವೃತ್ತ ಇದೆ ಆಯ್ತಾ. ಈ ವೃತ್ತ ಇದೆಲ್ಲ ಸೇರಿದ್ರೆ ಎಷ್ಟಾಗುತ್ತೆ? 360 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ 360. ಆದರೆ ಇದನ್ನ ಅರ್ಧ ಮಡಿಸಿದಾಗ 180 ಆಗ್ಬೇಕಲ್ವಾ? 180, 360 ಭಾಗಿಲೆ 2, 180 ಆಗ್ಬೇಕು. ಸೊ ಅದರಿಂದ ನಾವೇನ್ ಮಾಡೋಣ, ಇನ್ನು ಕೋನ ಮಾಪಕ ತಗೊಂಡು ಇದನ್ನ ಅಳಿಯೋಣ. ಸೊ ಇವಾಗ ಇಲ್ಲಿ ಹೀಗೆ ಅಳಿದ್ರೆ ಕರೆಕ್ಟ್ ಲೈನ್ ಸಮಾಂತರವಾಗಿದ್ರೆ ಕೆಳಗಡೆ ನೋಡಿ ಇಲ್ಲಿ 0ಇಂದ ಎಲ್ಲಿದೆ, 0ಇಂದ ಶುರುವಾಗಿ 180ಕ್ಕೆ ಮುಗಿಯುತ್ತೆ, ಅಥವಾ ಇಲ್ಲಿಂದ 0ಇಂದ ಶುರುವಾಗಿ 180ಕ್ಕೆ ಮುಗಿಯುತ್ತದೆ. ಅದು 180 ಡಿಗ್ರಿ ಅಂತ ಆಗಿರುತ್ತದೆ. ನೋಡಿ ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟಿದೆ? 180 ಇಲ್ವಾ? ಕರೆಕ್ಟ್ ಆಗಿ 180 ಇದೆ ಆಯ್ತಾ. ಸೊ ಅದಾದ್ಮೇಲೆ ಈ 180 ಅಳತೆಯನ್ನು ಸರಳ ಕೋನ ಎಂದು ಹೇಳುತ್ತೇವೆ. ಈ ಕೋನವನ್ನು ಏನಂತ ಹೇಳ್ತಾರಪ್ಪ ಅಂತಂದ್ರೆ ಸರಳ ಕೋನ. ಸರಳ ಕೋನ ಅಂದ್ರೆ ಹೀಗಿರುತ್ತೆ ನೋಡಿ. ಇಲ್ಲಿಂದ ಈ ಪಾಯಿಂಟ್ ಇಲ್ಲಿಂದ ಮೆಜರ್ ಮಾಡಬೇಕು. ಇದು 0, ಇದು 180. 180 ಡಿಗ್ರಿ ಇಲ್ಲಿದೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿವರೆಗೂ ಇದೆಷ್ಟಿರುತ್ತೆ? 180 ಡಿಗ್ರಿ. ಈ ಕೋನವನ್ನು, ಇದು ಸಮಾನ ಇರುತ್ತಲ್ಲ, ಇದನ್ನ ಕೋನವನ್ನು ನಾವೇನಂತ ಕರಿತೀವಿ? ಸರಳ ಕೋನ ಎನ್ನುತ್ತೇವೆ. ಅದು 180 ಡಿಗ್ರಿ ಅಳತೆಯ ಕೋನವನ್ನು. ಸೊ ಇಷ್ಟು ಈಸಿ ಇದೆ ನೋಡಿ. ಇದೇ ಆಕೃತಿಯನ್ನು ಹೋಲುವ ಉಪಕರಣ, ಜ್ಯಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿದೆ. ಅಂದ್ರೆ ಇದು ನಿಮ್ ಕಂಪಾಸ್ ಹೊಸ ತಗೊಳ್ತಿರಲ್ಲ ಮಾರ, ಅಥವಾ ಜಾಮಿತಿ ಇದು ಪೆಟ್ಟಿಗೆ, ಅದರಲ್ಲಿ ಇರುತ್ತೆ ನೋಡಿ. ಇದನ್ನು ಕೋನ ಮಾಪಕ ಎನ್ನುವರು. ಇದನ್ನೇನಂತ ಕರೀತಾರಪ್ಪ ಅಂತಂದ್ರೆ ಕೋನ ಮಾಪಕ. ಇದರ ಸಹಾಯದಿಂದ ಕೋನವನ್ನು ಅಳೆಯಬಹುದು ಮತ್ತು ಕೋನ ಮಾಪಕದಲ್ಲಿ ಎಡದಿಂದ ಬಲಕ್ಕೆ 0ಇಂದ 180 ಡಿಗ್ರಿ ವರೆಗೂ, ಹಾಗೂ ಬಲದಿಂದ ಎಡಕ್ಕೆ 0ಇಂದ, ನಾನು ಆವಾಗಲೇ ಹೇಳಿದ್ದೇನೆ ಇದನ್ನು, ಎಡದಿಂದನೂ 0ಇಂದ 180 ಇರುತ್ತೆ, ಬಲಗಡೆಯಿಂದನೂ 0ಇಂದ 180 ಡಿಗ್ರಿ ವರೆಗೂ ಗುರುತಿಸಲಾಗಿದೆ. ಇದರಿಂದ ಗರಿಷ್ಠ 180 ಡಿಗ್ರಿ ವರೆಗಿನ ಅಳತೆ ಕೋನವನ್ನು ಅಳೆಯಬಹುದು. ಇದರಿಂದ ನೀವು ಮ್ಯಾಕ್ಸಿಮಮ್ ಎಷ್ಟು ತಗೊಳ್ಬಹುದಪ್ಪ ಅಂತಂದ್ರೆ 180 ಡಿಗ್ರಿ. ಇಲ್ಲಿ ನೋಡಿ, ಇಲ್ಲಿ 180 ಡಿಗ್ರಿ ಇರುತ್ತೆ, 180 ಮ್ಯಾಕ್ಸಿಮಮ್. ಇದು 360 ಡಿಗ್ರಿಯ ಕೋನ ಮಾಪನ. ಇದರಲ್ಲಿ ನೀವು 360 ಡಿಗ್ರಿ ತನ ಅಳೆಯಬಹುದು. ಆದರೆ ಇದರಲ್ಲಿ ಮಾತ್ರ 180 ಡಿಗ್ರಿ ವರೆಗೂ ಮಾತ್ರ ಅಳೆಯಬಹುದು. ನಿಮಗಿದು ತಿಳಿದಿರಲಿ, 360 ಡಿಗ್ರಿ ವರೆಗೆ ಅಳತೆಗಳನ್ನು ಬರೆದಿರುವ ಪೂರ್ಣ ಕೋನ ಮಾಪಕಗಳು ಇವೆ. ಅಂದ್ರೆ 360 ಡಿಗ್ರಿ ಅಳೆಯಲು ಇಂಥ ಪೂರ್ಣ ಕೋನ ಮಾಪಕನು ಉಪಯೋಗ ಮಾಡುತ್ತಾರೆ ಅಂತ ಅರ್ಥ ತರದ ಆಯ್ತಾ. ಇನ್ನು ನೋಡಿ ಹೇಗೆ ಅಳೆಯುವ ವಿಧಾನ ನೋಡಿ. ಇನ್ನು ಕೋನಮಾಪಕವನ್ನು ಉಪಯೋಗಿಸಿ ಕೋನವನ್ನು ಅಳೆಯುವ ವಿಧಾನ. ಚಿತ್ರದಲ್ಲಿ ನೀಡಲಾಗಿದೆ ಎ ಸಿ ಬಿ ಯನ್ನು
ಕೋನಮಾಪಕದ ಸಹಾಯದಿಂದ ಅಳೆಯೋಣ. ನೋಡಿ ಇಲ್ಲಿದೆ ಎ ಸಿ ಬಿ. ಸೊ ನಾವೇನ್ ಮಾಡೋಣ, ಇಲ್ಲಿ ಕೋನಮಾಪಕದಲ್ಲಿ ಇಲ್ಲಿ ನೋಡಿ ಇದು ಮಧ್ಯಕ್ಕೆ ಇದೊಂದು ಬಿಂದು ಬರುತ್ತಲ್ವಾ, ನೋಡಿ ಹೀಗೆ ಇಲ್ಲಿ ಹಾದು ಹೋಗುತ್ತೆ. ಈ ಬಿಂದುವನ್ನ ಸಿ ಮೇಲೆ ಇಡಬೇಕು. ಅಲ್ಲಿಟ್ರೆ ಅದು ಕರೆಕ್ಟ್ ಆಗಿ ನಮಗೆ ಕೋನವನ್ನು ತೋರಿಸುತ್ತದೆ. ಸೊ ಇಲ್ಲಿ ನಮಗೆ ಎಷ್ಟು ತೋರಿಸ್ತಾ ಇದೆ ಅಂದ್ರೆ 120 ಡಿಗ್ರಿ ಅಲ್ಲ, 120 ಅಲ್ಲ, ಅದು 120 ಇದೆ, ಕೆಳಗಡೆ ಇದೆ. ಸೊ ನೀವೇನ್ ಮಾಡ್ತಾ ಇದ್ದೀರಾ, 0ಯಿಂದ ಅಳಿತಾ ಇದ್ದೀರಾ. ಸೊ 0ಯಿಂದ ಇಲ್ಲಿ ಮೇಲ್ಗಡೆ ಹೋದ್ರೆ 0, 10, 20, 30, 40, 50, 60 ಎಷ್ಟಿದೆ ಹಾಗಾದ್ರೆ ಇದರ ಲೆಕ್ಕ? 60 ಡಿಗ್ರಿ. 60 ಡಿಗ್ರಿ ಇದೆ ನೋಡಿ. ಸರಿ, 160 ಅಲ್ಲ, 60. ನೋಡಿ 0, 10, 20, 30, 40, 50, 60. 60 ಇದೆ ಅಲ್ವಾ? ನೋಡಿ ಕರೆಕ್ಟ್ ಆಗಿ 60 ಡಿಗ್ರಿ. ನೀವು ಇಲ್ಲಿ 0ಯಿಂದ ಇಳಿತಾ ಇದ್ದೀರಾ, 360 ಡಿಗ್ರಿದಂದಲ್ಲ, 60 ಇದು 0ಯಿಂದ. ಅದನ್ನ ಒಂದ್ ಸ್ವಲ್ಪ ಲಕ್ಷ್ಯದಲ್ಲಿಟ್ಟುಕೊಳ್ಳಿ. ಹಂತಗಳು: ಕೋನಮಾಪಕವನ್ನು ಅಳೆಯಬೇಕಾದ ಕೋನ ಎ ಸಿ ಬಿ ಮೇಲೆ ಚಿತ್ರದಲ್ಲಿ ತೋರಿಸುವಂತೆ ಹೊಂದಿಸಿ. ಅಂದ್ರೆ ಈ ಪಾಯಿಂಟ್ ಏನಿರುತ್ತಲ್ಲ ನಿಮ್ದು ಕೋನಮಾಪಕದ್ದು ಮತ್ತು ಇತರದ್ದು ಎರಡು ಶೃಂಗ ಅದ್ರ ಮೇಲೆ ಇಡಬೇಕು, ಕರೆಕ್ಟ್ ಆಗಿ ಜೋಡಿಸುವಂತೆ. ಮತ್ತೆ ಇಲ್ಲಿ ಈ ಲೈನು ಮತ್ತೆ ಈ ಲೈನು ಎರಡು ಕೂಡಬೇಕು. ಅಂದ್ರೆ ಇದು ನೋಡಿದು ಈ ಈ ಈ ಲೈನು ಮತ್ತೆ ಇದು ಸಿ ಬಿ ಲೈನು ಕೂಡಬೇಕು. ಆಮೇಲೆ ಶೃಂಗದ ಮೇಲೆ ಶೃಂಗ, ಅಂದ್ರೆ ಈ ಪಾಯಿಂಟ್ ಏನಿದೆ ಅಲ್ಲ ಅದು ಶೃಂಗ ಬರ್ಬೇಕು. ಇಲ್ಲಿಟ್ರೆ ಅದು ಕೋನ. ಅಂದ್ರೆ ಇಲ್ಲಿಗೆ ಯಾವ್ದು ಆಂಗಲ್ ತೋರ್ಸುತ್ತಲ್ಲ ಅಥವಾ ಕೋನ ತೋರ್ಸುತ್ತಲ್ಲ ಅದು ಕೋನ. ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಆಯ್ತಾ? ಹೊಂದಿಸಿ. ಕೋನಮಾಪಕದ ಮಧ್ಯಬಿಂದು ಎ ಸಿ ಬಿ ಕೋನದ ಶೃಂಗವಾದ ಸಿ ನೊಂದಿಗೆ ಸೇರಿಸಬೇಕು. ಕರೆಕ್ಟಾ? ಕೋನದ ಒಂದು ಬಾಹು ಸಿ ಬಿ, ಈ ಸಿ ಬಿ ಇದೆ ಅಲ್ವಾ, ಅದಾದ್ಮೇಲೆ ಅದು ಕೆಳಗಡೆ ಯಾವ್ದದು ಸಿ ಬಿ, ಆ ಕೋನಮಾಪಕದಲ್ಲಿ 0 ಡಿಗ್ರಿ ಎಂದು ಬಂದಿರುವ ಗೆರೆಯೊಂದಿಗೆ ಸೇರಿಸಬೇಕು. ಈ ಲೈನ್ ಇರುತ್ತಲ್ಲ ಇದು 0 ಡಿಗ್ರಿಯ ಲೈನ್ ಇರುತ್ತೆ. ಇದನ್ನ ಮತ್ತೆ ಇದನ್ನ ಎರಡು ಸೇರಿಸಬೇಕು. ಈಗ 0 ಡಿಗ್ರಿಯಿಂದ ಮೇಲಕ್ಕೆ, ಅಂದರೆ ಸಿ ಬಿ ನಿಂದ, ಸರಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಸಿ ಬಿಂದು ಸೇರಿಸಿದ್ರಿ, ಸಿ ಡಿ ಯನ್ನ ಆ 0 ಡಿಗ್ರಿ ಅಲ್ಲ ಒಂದು ಲೈನ್ ಮೇಲೆ ಸೇರಿಸಬೇಕು. ಅದಾದ್ಮೇಲೆ ಸಿ ಬಿ ನಿಂದ 0ಯಿಂದ 10, 20, 30, 40, 50, 60 ಎಂದು ಎಣಿಸುತ್ತಾ ಮೇಲಕ್ಕೆ ಬಂದಾಗ ಇನ್ನೊಂದು ಸಿ ಎ, ಅಂದ್ರೆ ಈ ಇನ್ನೊಂದು ಗೆರೆ 60ಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಅಲ್ಲಿ ಬಾಹು ಸಿ ಎ 60 ಡಿಗ್ರಿಯಲ್ಲಿ ಕೋನಮಾಪಕದ ಗೆರೆಯೊಂದಿಗೆ ಸೇರುವುದು. ಈ ಕೋನಮಾಪಕದ ಗೆರೆ ಇಲ್ಲಿ ಒಂದಿರ್ತೈತಿ, ಅದರ ಜೊತೆ ಇದು ಸಿ ಎ ಸೇರುತ್ತೆ. ಸೊ ಅದಕ್ಕೋಸ್ಕರ ಆತರ ಎಷ್ಟಾಯ್ತು ಇದರದ ಇದು ಬೆಲೆ? 60 ಡಿಗ್ರಿಯ ಕೋನವಾಯ್ತಿದು. ಆಯ್ತಾ? ಚಟುವಟಿಕೆ 1. ಇಲ್ಲಿ ಒಂದ್ ಸ್ವಲ್ಪ ಲಕ್ಷ ಕೊಟ್ಟ ಕೇಳಿ, ಕೋನ ಯಾವ ಕಡೆ ವಾಲಿದ್ದು ಅಂತ ನೋಡ್ಬೇಕಿಲ್ಲಿ. ಚಟುವಟಿಕೆ 1ರಲ್ಲಿ ಕೋನ ಇಲ್ಲಿಂದ ಶುರುವಾಗಿ ಹೀಗೆ ಹೋಗಿದೆ. ಆಯ್ತಾ? ಇದು ಎಕ್ಸ್ ವೈ ಝೆಡ್. ಸೊ ನಾವೇನ್ ಬರಿತೀವಿ? ಕೋನ ಎಕ್ಸ್ ವೈ ಝೆಡ್ ಅಂತ ಬರಿತೀವಿ. ಕರೆಕ್ಟಾ? ಸೊ ನಾವ್ ಇಲ್ಲೇನ್ ಮಾಡೋದಂದ್ರೆ ಕೋನಮಾಪಕವನ್ನ ಹೀಗಿಟ್ಕೊಳ್ಬೇಕು. ಹೀಗೆ ಇಲ್ಲಿ ಸೆಂಟರ್ ಬಿಂದು ಇದು. ಆಯ್ತಾ? ಸೊ ನಾವು ಕೋನ್ ಇಲ್ಲಿ 360 ಇರುತ್ತೆ, ಸಾರಿ 180 ಇರುತ್ತೆ, 0 ಇರುತ್ತೆ. ಆಮೇಲೆ ನಾವೇನ್ ಮಾಡ್ಬೇಕು, ಇಲ್ಲಿ 0ಯಿಂದ ಮೇಲ್ಗಡೆ ಹೋಗಬೇಕು. ನೋಡಿದು ಹೀಗೆ ಇರುತ್ತೆ ಕೋನಮಾಪಕ ಇಲ್ಲಿ. ಆಯ್ತಾ? ಇದು ಸೆಂಟರ್ ಪಾಯಿಂಟು. ಸೊ ಇಲ್ಲಿ 0 ಇರುತ್ತೆ, 0ಯಿಂದ ಮೇಲ್ಗಡೆ ನೋಡ್ಕೊಂಡು ಹೋಗೋದು. ಅದಾದ್ಮೇಲೆ ರಂಜಿತ್ ಎಕ್ಸ್ ವೈ ಝೆಡ್ ಅನ್ನು ಅಳೆದು 55 ಡಿಗ್ರಿ ಎಂದು ಹೇಳುತ್ತಿದ್ದಾನೆ. ಯಾಕಿರಬಹುದು? ಕೋನವನ್ನು ಅಳೆಯುವಾಗ ಗಮನಿಸಬೇಕಾದ ಅಂಶಗಳು. ನಿಮ್ಮ ಸಹಪಾಠಿಗಳು ಹಾಗೂ ಶಿಕ್ಷಕರ ಜೊತೆ ಚರ್ಚಿಸಿ. ಇಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ 55 ಅಂತ. ಆದರೆ ನೀವು ಕೋನಮಾಪನ ಇಲ್ಲಿಂದ ಮೆಜರ್ ಮಾಡ್ಬೇಕು. ಆಯ್ತಾ? 0, 10, 20, 30, 40, 50, 60, 70, 80, ಆಮೇಲೆ 90, 100, 110, 120, 125 ಬಂದಿದೆ ನೋಡಿ. ಅದು ಈ ಕೋನವು 125 ಡಿಗ್ರಿ ಆಗಿರುತ್ತದೆ. 125 ಡಿಗ್ರಿ, 55 ಅಲ್ಲ.
55 ಅವನು ಈ ಕಡೆಯಿಂದ ಮಾಡಿದ್ದಾನೆ, ಆದರೆ ಈ ಲೈನ್ ಇರೋದು ಈ ಸೈಡು. ಯಾವ ಲೈನು? ಈ ಲೈನು ಕೋನಮಾಪಕದ ಜೊತೆ ಸೇರಿದೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ಮಾಡಬೇಕು. ಇಲ್ಲಿ ಗೆರೆನೇ ಇಲ್ಲ, ತಿಳಿತಾ? ಸೊ ಇಷ್ಟು ಈಜಿ ಇದೆ ನೋಡಿ. ಆಯ್ತು, ಇಷ್ಟೇ ಇದು. ಅದಾದ ಮೇಲೆ ನೀವು ಇನ್ನೊಂದು ಅಂದ್ರೆ ಟೈಪ್ 2 ಈ ವಿಧಾನದಲ್ಲೂ ನೀವು ಅಳೆಯಬಹುದು. ಅಂದ್ರೆ ಈ ಕಡೆಯಿಂದ ಅಳೆಯಬಹುದಿದ್ರೆ 0ಇಂದ ಈ ರೀತಿ ಕೋನಮಾಪನವನ್ನಿಟ್ಟು ಅಳೆದ್ರೆ ಅದು 125 ಬರುವುದು. ಆಯ್ತಾ? ಓಕೆ. ಸೊ ಗಮನಿಸಿ, ಒಂದು ಕೋನಕ್ಕೆ 2 ಬಾಹುಗಳಿವೆ. ಅದರಲ್ಲಿ ಯಾವುದೇ ಬಾಹುವಿಗೆ ಕೋನಮಾಪಕ 0 ಡಿಗ್ರಿಯನ್ನು ಹೊಂದಿಸಿ ಕೋನವನ್ನು ಅಳೆದರೂ ಅಳತೆ ಒಂದೇ ಆಗಿರುತ್ತದೆ. ಚಟುವಟಿಕೆ 2, ವೃತ್ತಾಕಾರದ ರಟ್ಟಿನ ತುಂಡಿನ ಕೋನಮಾಪಕ ಹಾಗೂ ಪೂರ್ಣ ಕೋನಮಾಪಕವನ್ನು ತಯಾರಿಸಿ ಅವುಗಳಿಂದ ಕೋನಗಳನ್ನು ಅಳೆಯಿರಿ. ನಿಮಗೆ ಇತ್ಯಾದಿ ಸಮಸ್ಯೆಗಳೇ ನಿಮಗೆ ಎದುರಾಗುವ ಸಮಸ್ಯೆಗಳೇನು? ಆಯ್ತಾ? ಅದನ್ನ ನೀವು ಮನೆಯಲ್ಲೇ ಮಾಡಿಕೊಳ್ಳಿ. ಸೊ ಇನ್ನು ಕೋನದ ವಿಧಗಳು. ಲಂಬ ಕೋನ ನೋಡಿ, ಇಲ್ಲಿ ನಾನು ಒಂದೇ ಸಾರಿ ಬರೆದು ಬಿಡ್ತೀನಿ ಇಲ್ಲಿ. ಆಯ್ತಾ? ಅಂದ್ರೆ ಕೋನದ ವಿಧಗಳು. ಕೋನದ 3 ವಿಧಗಳು. ಪರೀಕ್ಷೆಯಲ್ಲಿ ಎಕ್ಸಾಮ್ ಬಂದರೂ ಬರಬಹುದು. ಕೋನದ ವಿಧಗಳು, ಆಯ್ತಾ? ಅಥವಾ ಟೈಪ್ಸ್ ಆಫ್ ಕೋನಗಳು. 1 ಲಂಬಕೋನ, ಆಯ್ತಾ? ಲಂಬಕೋನ. 2 ಲಘುಕೋನ, ಅದಾದ್ಮೇಲೆ ಇನ್ನೊಂದು 3ನೇದು ವಿಶಾಲ ಕೋನ. 1, 2, 3 ಟೈಪ್ಸ್ ಕೋನಗಳಿದಾವ ನೋಡ್ರಪ್ಪ. ಇಷ್ಟ. ಸೊ ಇದನ್ನ ಕಲ್ತ್ರಿ ನೀವು ಕೋನಗಳು ಪಾಠ ಕಲ್ತಂತೆ. ಅಂದ್ರೆ ಕೋನಗಳು ಇಲ್ಲಿಗೆ ಮುಗಿಯುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ, ಲಂಬಕೋನ ನಾನು ನಿಮಗೆ ಇವಾಗ ಹೇಳ್ತೀನಿ, ಮತ್ತೆ ಪುಸ್ತಕ ನೋಡೋಣ ಆಮೇಲೆ. ಲಂಬಕೋನ ಯಾವಾಗಲೂ 90 ಡಿಗ್ರಿ ಆಗಿರುತ್ತದೆ. ಇದು ಬೇರೆ ಆಂಗಲ್ ಇರೋದೇ ಇಲ್ಲ. ಸೊ 80 ಇರಲ್ಲ, 110 ಇರಲ್ಲ, 90 ಇರುತ್ತೆ. ಲಘುಕೋನ ಅಂದ್ರೆ ಏನು? 90 ಡಿಗ್ರಿಗಿಂತ ಕಡಿಮೆ. ಇದು ಯಾವಾಗಲೂ ಈ ಕೋನ ಇರುತ್ತಲ್ಲ, ಇದು 90 ಡಿಗ್ರಿಗಿಂತ ಕಮ್ಮಿನೇ ಆಗಿರುತ್ತೆ. ವಿಶಾಲ ಕೋನ ಅಂದ್ರೆ ಏನು? ವಿಶಾಲ ಅಂದ್ರೆ ದೊಡ್ಡದು. ವಿಶಾಲ ಕೋನ ಅಂದ್ರೆ 90 ಡಿಗ್ರಿಗಿಂತ ದೊಡ್ಡದು. ತಿಳಿತಲ್ವಾ? ಇದು 90 ಡಿಗ್ರಿ ಎಕ್ಸಾಕ್ಟ್ ಇರುತ್ತೆ. ಇದು 90 ಡಿಗ್ರಿಗಿಂತ ಕಡಿಮೆ. ವಿಶಾಲ ಕೋನ 90 ಡಿಗ್ರಿಗಿಂತ ದೊಡ್ಡದು. ಕೋನದ ವಿಧಗಳು: ಲಂಬಕೋನ, ಲಘುಕೋನ, ವಿಶಾಲ ಕೋನ. ಲಂಬಕೋನ ಎಂದರೇನು? ಲಂಬಕೋನ ಯಾವಾಗಲೂ 90 ಡಿಗ್ರಿ ಆಗಿರುತ್ತದೆ, ಆದ್ದರಿಂದ ಅದನ್ನು ಲಂಬಕೋನ ಎನ್ನುವರು. ಲಘುಕೋನ ಯಾವಾಗಲೂ 90 ಡಿಗ್ರಿಗಿಂತ ಕಡಿಮೆ ಆಗಿರುತ್ತದೆ, ಅದಕ್ಕೋಸ್ಕರ ಅದನ್ನ ಲಘುಕೋನ ಎಂದು ಕರೆಯುತ್ತಾರೆ. ವಿಶಾಲ ಕೋನ ಯಾವಾಗಲೂ 90 ಡಿಗ್ರಿಗಿಂತ ದೊಡ್ಡದಾಗಿರುತ್ತದೆ, ಅದಕ್ಕೋಸ್ಕರ ಅದನ್ನ ವಿಶಾಲ ಕೋನ ಎಂದು ಕರೆಯುತ್ತೇವೆ. ಮುಗೀತಾ? ಸೊ ಇನ್ ಮುಂದೆ ಪಾಠ ಶುರು ಮಾಡೋಣ. ನೋಡೋಣ ಏನೇನಿದೆ ಇದರಲ್ಲಿ. ಲಂಬಕೋನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ರೈಟ್ ಆಂಗಲ್. ಈ ಕೆಳಗಿನ ಕೋನಗಳನ್ನು ಅಳೆಯಿರಿ. ಅಳಿಯೋನು ಹಾಗಾದ್ರೆ ಸೊ ನೋಡಿ, ಇಲ್ಲಿ ನಾನು ಅಳೆದಿದ್ದೀನಿ ಅವುಗಳನ್ನ. ಸೊ ಇಲ್ಲಿ ಮೊದಲನೇದು ಬರೋದು ಯಾವುದು? ಲಂಬಕೋನ. ನೋಡಿದು ಲಂಬಕೋನ. ನೋಡಿ ಇಲ್ಲಿದೆ ಸೆಂಟರ್ ಪಾಯಿಂಟ್. ನೋಡಿ ಸೆಂಟರ್ ಪಾಯಿಂಟ್ ಇಲ್ಲಿದೆ. ಸೊ ಈ ಕಡೆ ಲೈನ್ ಹೋಗಿದೆ ಅಲ್ವಾ? ಈ ಲೈನು ಸೇರಿಸಿದೀವಿ. ಓಕೆ, ಆಯ್ತಾ? ಆಮೇಲೆ ಇಲ್ಲಿವರೆಗೂ. ಸೊ ಇದೆಷ್ಟಿದೆ? ಇದಿದೆ 0. ಹಾಗೆ ಈಗ ಬಂದ್ರೆ ಇದೆಷ್ಟಿದೆ? 90. ಈ ಲೈನ್ ಇದೆ ಅಲ್ವಾ? ಸೊ ಇದು 90 ಡಿಗ್ರಿ. ಆಯ್ತಾ? ಎರಡನೇದು ನೋಡಿ, ಎರಡನೇದು ಹಾಗೆ ಇದೆ. ಎರಡನೇದು ಹೆಂಗಿದೆ? ಹಿಂಗು ಖಡ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿಯವರೆಗೂ. ಓಕೆ, ಇದು 0. ಇಲ್ಲಿಂದ ಎಣಿಕೆ ಮಾಡ್ಕೊಂಡು ಹೋದ್ರೆ ಇದು ಇಲ್ಲಿ ಒಂದು ಮುಟ್ಟಿದೆ. ಸೊ ಈ ಲೈನ್ಗೆ ಇದು ಸಮಾಂತರವಾಗಿರೋದ್ರಿಂದ ಇದು 90 ಡಿಗ್ರಿ ಆಯಿತು. ಅದಾದ್ಮೇಲೆ ಮೂರನೇ ಎಕ್ಸಾಂಪಲ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಇದು 0ಇಂದ ಎಲ್ಲಿಗೆ ಹೋಗಿದೆ? ಇಲ್ಲಿಗೆ ಹೋಗಿ ನಿಂತಿದೆ 90. ಸೊ ಇದು 90 ಡಿಗ್ರಿ. ಇದನ್ನ ಹೀಗೆ ಬಿಂಬಿಸ್ತೀವಿ. ಅದಾದ್ಮೇಲೆ ನಾಲ್ಕನೇದು ನೋಡಿ, ಇದು ಕೂಡ ಇಲ್ಲಿಂದ
ಇಲ್ಲಿಯವರೆಗೂ ಹೋಗಿದೆ. ಸೊ ಇದು 90 ಡಿಗ್ರಿ. ಐದನೇದು ಸೇಮ್ ಹಾಗೆ ಇಲ್ಲಿದೆ ನೋಡಿ, 5 ಎಕ್ಸಾಂಪಲ್ ಆಯಿತು. ಎಲ್ಲವೂ ಕೂಡ 90, 0ಇಂದ ಇಲ್ಲಿ 90 ಡಿಗ್ರಿವರೆಗೆ ಬಂದಿದೆ. ಅಂದರೆ ಇದು ಕೂಡ 90 ಡಿಗ್ರಿ. ಮತ್ತೊಂದು ಹೇಳ್ತೀನಿ, 90 ಡಿಗ್ರಿ ಅಂದರೆ ನಾವು ಯಾವಾಗಲೂ ಲಂಬಕೋನವನ್ನು ಈ ರೀತಿಯಲ್ಲಿ ತೋರಿಸುತ್ತೇವೆ. ಓಕೆ, ವಿಶಾಲ ಕೋನ ಇರಲಿ ಅಥವಾ ಇದು ಲಘುಕೋನ ಹೀಗೆ ತೋರಿಸುತ್ತೇವೆ, ವಿಶಾಲ ಕೋನನು ಹೀಗೆ ತೋರಿಸುತ್ತೇವೆ. ಆದರೆ ಲಂಬಕೋನ ಮಾತ್ರ ಚೌಕು, ಅಂದ್ರೆ ಚೌಕಿನ ಅರ್ಧದಂತೆ ತೋರಿಸುತ್ತೇವೆ. ಓಕೆ, ಸೊ ಇನ್ನು ಪಾಠದಲ್ಲಿ ಬರೋಣ. ಏನಿದೆ ಮುಂದೆ? ಈ ಎಲ್ಲಾ ಕೋನಗಳು ಅಳತೆಯು 90 ಆಗಿದೆ. ಇವಾಗ ನೋಡಿದವಲ್ಲ, ಎಲ್ಲವೂ 90 ಡಿಗ್ರಿ ಆಗಿದೆ. 90 ಡಿಗ್ರಿ ಅಳತೆಯ ಕೋನವನ್ನು ಲಂಬಕೋನ ಎನ್ನುವರು. ಲಂಬಕೋನದಲ್ಲಿ ಎರಡು ಬಾಹುಗಳು ಪರಸ್ಪರ ಲಂಬವಾಗಿವೆ, ಅಂದರೆ 90 ಡಿಗ್ರಿಯಲ್ಲಿವೆ ಎಂದರ್ಥ. ಚಿತ್ರದಲ್ಲಿ ಪಿ ಕೋನ ಪಿ ಕ್ಯೂ ಆರ್ ಈಕ್ವಲ್ ಟು 90 ಡಿಗ್ರಿ. ಬಾಹು ಕ್ಯೂ ಆರ್ ಮತ್ತು ಬಾಹು ಪಿ ಕ್ಯೂ ಲಂಬವಾಗಿದೆ ಎನ್ನುತ್ತೇವೆ. ಅಂದ್ರೆ ಲಂಬ ಅಂದ್ರೆ ಇದು ಇದಕ್ಕೆ ಲಂಬವಾಗಿದೆ, ಅಥವಾ ಪಿ ಕ್ಯೂ ಆರ್ ಬಾಹು ಪಿ ಕ್ಯೂಗೆ ಲಂಬವಾಗಿದೆ. ಅಂದ್ರೆ 90 ಡಿಗ್ರಿ ಕೋನವನ್ನು ಸೂಚಿಸುವ ವಿಧಾನವನ್ನು ಗಮನಿಸಿ. ನಾನು ಹೇಳಿದೆ, ಇದು ಅರ್ಧ ಬಾಕ್ಸ್ ಹಾಕ್ತಾರೆ ಹೀಗೆ, ಅಂದ್ರೆ ಹೀಗೆ ಮತ್ತು 90 ಡಿಗ್ರಿ ಬರೆಯುತ್ತಾರೆ. ಇದು ಈತ. ಚಟುವಟಿಕೆ 1, ವೃತ್ತಾಕಾರದ ಕಾಗವನ್ನು ಕೇಂದ್ರದ ಮೂಲಕ ಮಡಿಸಿ ಉಂಟಾಗುವ ಕೋನದ ಅಳತೆ 180 ಆಗಿರುತ್ತದೆ. ಅದೇ ಕಾಗದವನ್ನು ಇನ್ನೊಂದು ಬಾರಿ ಕೇಂದ್ರದ ಮೂಲಕ ಮಡಿಸಿದಾಗ ಉಂಟಾಗುವ ಕೋನ ಲಂಬಕೋನವೇ ಎಂದು ಪರಿಶೀಲಿಸಿ. ನೋಡಿ, ಇವಾಗ ಅದನ್ನು ಮಾಡಿ ತೋರಿಸ್ತೀನಿ. ನಾವ್ ಇವಾಗ ಹೋದ್ಸರಿ ಏನ್ ಮಾಡಿದ್ವಿ? ಹೋದ್ಸರಿ ಇದು ಒಂದು ಸರ್ಕಲ್ ಇತ್ತಲ್ಲ, ಅದನ್ನ ಅರ್ಧ ಮಾತ್ರ ಮಡಿಸಿದ್ವಿ. ಸೊ ಈ ಅರ್ಧದ್ದು ಎಷ್ಟಾಗಿತ್ತು? ಪೂರ್ತಿ ಕೋನ ಅಂದ್ರೆ 180 ಡಿಗ್ರಿ ಆಗಿತ್ತಲ್ವಾ, ಸಮಾನ ಕೋನ. ಅದಾದ್ಮೇಲೆ ಇನ್ನು ಮತ್ತೇನ್ ಹೇಳಿದಾರೆ? ಮತ್ತೊಮ್ಮೆ ಕೇಂದ್ರದಲ್ಲಿ ಮಡಿಚಿ ಅಂದ್ರೆ ಹೀಗಾಗುತ್ತೆ ನೋಡಿ, ಇಷ್ಟು. ಓಕೆ, ಸೊ ನಾವಿನ್ನೇನ್ ಮಾಡೋಣ, ಇದನ್ನ ಇಲ್ಲಿ ಹಿಡಿದು ಇದನ್ನ ನಾವು ಮೆಜರ್ ಮಾಡಿದ್ರೆ ಎಷ್ಟು ಬರುತ್ತೆ? 90 ಡಿಗ್ರಿ ಬರುತ್ತೆ. ನೋಡಿ, ಬೇಕಾದ್ರೆ 90 ಡಿಗ್ರಿ ಬಂತಲ್ವಾ, 0ಇಂದ 90 ಡಿಗ್ರಿ. ಸೊ ಇದು 90 ಡಿಗ್ರಿ, ಇದು ಲಂಬಕೋನಕ್ಕೆ ಉದಾಹರಣೆ. ಸೊ ಇನ್ನು ಮತ್ತೆ ನೋಡೋಣ, ಮುಂದಿನ ನೋಡೋಣ. ಚಟುವಟಿಕೆ 2, ಜಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿರುವ ಮಟ್ಟವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಇಟ್ಟು ಟ್ರೇಸ್ ಮಾಡಿ. ಆ ಕೋನದ ಲಂಬಕೋನವೇ ಎಂದು ಪರಿಶೀಲಿಸಿ. ನೋಡಿಲ್ಲಿ ನಿಮ್ಮ ಜಾಮೆಟ್ರಿ ಬಾಕ್ಸ್ದಾಗ ಇದೊಂದು ಬರುತ್ತೆ. ಯಾವ್ದಿದು? ಉಪಕರಣ, ಜಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿ ಮಟ್ಟವನ್ನು, ಆಯ್ತಾ, ಚಿತ್ರದಲ್ಲಿ ತೋರಿಸಿದಂತೆ ಇದನ್ನು ಟ್ರೇಸ್ ಮಾಡಿ. ಇದನ್ನು ಹೀಗೆ ಇಲ್ಲಿ ಇಟ್ಟು ಲೈನ್ ಕೊರೆದಾಗ, ಅಂದ್ರೆ ನೀವು ಇದನ್ನ ಇಟ್ಟು ಇಲ್ಲಿ ಕೊನೆಗೆ ಇಲ್ಲಿ ಕೊರೆದಾಗ ಅಥವಾ ಇಲ್ಲಿ ತಂದಿಟ್ಟಾಗ ಅದು ಎಕ್ಸಾಕ್ಟ್ಲಿ ಇದಕ್ಕೆ ಮತ್ತು ಇದಕ್ಕೆ ಸಮಾಂತರವಾಗಿದ್ದರೆ ಅದು ರೈಟ್ ಆಂಗಲ್, ಅಂದ್ರೆ ಲಂಬಕೋನ 90 ಡಿಗ್ರಿ ಎಂದು ಹೇಳುತ್ತೇವೆ. ನಮ್ಮ ಸುತ್ತಮುತ್ತಲೂ ಅನೇಕ ಲಂಬಕೋನಗಳು ಉಂಟಾಗುವುದು ಗುರುತಿಸಬಹುದು. ಉದಾಹರಣೆಗೆ ಪುಸ್ತಕದ ಕಾಗದದ ಅಂಚುಗಳ ನಡುವಿನ ಕೋನ, ಗೋಡೆ ಮತ್ತು ನೆಲದ ನಡುವಿನ ಕೋನ, ನೇರವಾಗಿ ನಿಲ್ಲಿಸಲಾದ ವಿಕೆಟ್ ಮತ್ತು ನೆಲದ ನಡುವಿನ ಕೋನ ಇತ್ಯಾದಿಗಳು. ಸೊ ನೀವು ಇವುಗಳನ್ನ ನೋಡಿರಬಹುದು, ಇವುಗಳು ಎಕ್ಸಾಂಪಲ್ ಆಗಿರ್ತವೆ. ಇನ್ನು ಲಘು ಕೋನ, ಅಕ್ಯೂಟ್ ಆಂಗಲ್, ನಾನು ಆವಾಗಲೇ ಹೇಳಿರೋ ತರ ಲಘು ಕೋನ ಯಾವಾಗಲೂ 90 ಡಿಗ್ರಿಗಿಂತ ಕಡಿಮೆ. ನೋಡಿ, ಇವು ಕೋನಗಳನ್ನ ಅಳಿಯಬೇಕಾಗಿದೆ. ಇವಾಗ ನಾವು ನೋಡೋಣ, ಮತ್ತೆ ಅಳಿಯೋಣ. ಸೊ ನಾನು ಅಳೆದಿದ್ದೀನಿ, ಇವಾಗ ತೋರಿಸ್ತೀನಿ ನಿಮ್ಗೆ ಅದನ್ನ. ನೋಡಿ, ಇಲ್ಲಿ ನೋಡಿ, ಇನ್ನು ಲಘು ಕೋನ ಅಕ್ಯೂಟ್ ಆಂಗಲ್ ಅಂದ್ರೆ ಲೆಸ್ ದನ್ 90 ಡಿಗ್ರಿ. ನಾವು 90 ಡಿಗ್ರಿಗಿಂತ ಕಮ್ಮಿ ಇರೋದು. ನೋಡಿ, ಇಲ್ಲಿ ಇದು 1ನೇ ಎಕ್ಸಾಂಪಲ್. 0ಇಂದ ನೋಡಿ, ಇಲ್ಲಿ 2 ಸೆಂಟರ್ ಪಾಯಿಂಟ್ ಆಗಿದೆ, ಅದಾದ್ಮೇಲೆ ಇಲ್ಲಿವರೆಗೂ. ಸೊ ಇದು ಎಷ್ಟಾಯ್ತು? ಇಲ್ಲಿ 40 ಮತ್ತು 50ರ ಮಧ್ಯವಿದೆ, ಆದ್ದರಿಂದ ಇದು 45 ಡಿಗ್ರಿ ಆಯಿತು. ಓಕೆ, 45 ಅಂದ್ರೆ ಮೊದಲನೇದು 45 ಇದೆ. ಎರಡನೇದು ನೋಡಿ,
ಇಲ್ಲಿಂದ ಶುರುವಾಗಿದೆ, ಇಲ್ಲಿಂದ ಓಕೆ, ನಾವು ಇಲ್ಲಿಂದ ಇಲ್ಲಿಯ ತನಕ ಅಳೆಯಬೇಕು ಇವಾಗ. 0, 10, 20, 30. ಎರಡನೇದು ನೋಡಿ 30 ಡಿಗ್ರಿ ಆಗಿದೆ. ಇನ್ನು ಮೂರನೇದು ನೋಡೋಣ. 3 ಇಲ್ಲಿ ನೋಡಿ, ಇಲ್ಲಿ ಕೇಂದ್ರ ಪಾಯಿಂಟ್ ಆಗಿದೆ, ಇದು 1ನೇ ಪಾಯಿಂಟ್ ಇಲ್ಲಿದೆ ನೋಡಿದು. ಇದು 0ಯಿಂದ ಈ ಎಲ್ಲಿ ತನ ಬಂದಿದೆ, ಇಲ್ಲಿ ತನ ಬಂದಿದೆ, ಅಂದ್ರೆ ಇದು 30 ಡಿಗ್ರಿ. ಇದು 30 ಡಿಗ್ರಿನೇ ಇದೆ ಮೂರನೇದು. ಅದಾದ್ಮೇಲೆ 4ನೇದು ನೋಡಿ, ಇಲ್ಲಿ 0 ಇದೆ, ಇದು ಕೇಂದ್ರ ಪಾಯಿಂಟ್ ಕೆಟ್ಟರೆ ಇಲ್ಲಿಂದ ಹೀಗೆ ಅಳಿಬೇಕು. ಸೊ ಇಲ್ಲಿ ಬಂದ್ರೆ ಮಾತ್ರ ಇದು ಎಷ್ಟಾಗುತ್ತೆ, 40, 50ರ ಮಧ್ಯವಿದೆ. ಇಲ್ಲಿ 0, ಇದೆಷ್ಟಾಗುತ್ತೆ, 45 ಆಗುತ್ತೆ. ಮತ್ತು ಈ ಆಂಗಲ್ ಕೂಡ ಆಯ್ತಾ. ಅದಾದ್ಮೇಲೆ ಕೊನೆಯದು ನೋಡಿ, ಐದನೇದು ಇಲ್ಲಿಷ್ಟು ಈ ಪಾಯಿಂಟಿಗೆ ಸೇರಿಸಿ ಇಲ್ಲಿಂದ 0 ಇದೆ. ಅದಾದ್ಮೇಲೆ ಇದು 20 ಡಿಗ್ರಿ ಹೋಗಿ ರೀಚ್ ಆಗಿದೆ. ಸೊ ಆದ್ದರಿಂದ ಇದು 20 ಡಿಗ್ರಿ. ತಿಳಿತಲ್ವಾ? ಸೊ ಇಷ್ಟೇ ಇದು. ಇನ್ನು ನೋಡೋಣವಾ ಮತ್ತೆ ಮುಂದೆ ಏನು ಹೇಳಿದ್ದಾರೆ ಲಘು ಕೋನದಲ್ಲಿ ಅನ್ನೋದನ್ನ, ಆಯ್ತಾ. ಹಾ, ನಾನಿನ್ನು ಕೋನಗಳನ್ನ ಬರಿತೀನಿ. ಎಷ್ಟೆಷ್ಟಿವೆ ಇದು? 45 ಡಿಗ್ರಿ ಅಲ್ವಾ ಒಂದೇದು. ಎರಡನೇದೆಷ್ಟು? 30 ಡಿಗ್ರಿ. ಮೂರನೇದೆಷ್ಟು? 30 ಡಿಗ್ರಿ. ನಾಲ್ಕನೇದೆಷ್ಟು? 45 ಡಿಗ್ರಿ. ಐದನೇದೆಷ್ಟು? 20 ಡಿಗ್ರಿ. ಇಲ್ಲಿ ಕೋನ ಹಾಕಿದ್ದಾರೆ ಅವರು ಆಲ್ರೆಡಿ, ಆಯ್ತಲ್ವಾ. ಈ ಕೋನಗಳನ್ನು ಅಳೆಯಿರಿ. ಈ ಎಲ್ಲಾ ಕೋನಗಳ ಅಳತೆ ಲಂಬ ಕೋನಕ್ಕಿಂತ ಅಂದರೆ 90 ಡಿಗ್ರಿಗಿಂತ ಕಡಿಮೆಯಾಗಿದೆ. 90 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಕೋನವನ್ನು ಲಘು ಕೋನ ಎನ್ನುತ್ತಾರೆ. ಉದಾಹರಣೆಗೆ ಗಮನಿಸಿ ಮತ್ತು ಲಘು ಕೋನಗಳನ್ನು ಗುರುತಿಸಿ. ಗೋಡೆಗೆ ಇಳಿಜಾರಾಗಿ ಒದಗಿಸಿದ ಏಣಿ ಇಲ್ಲಿದೆ ನೋಡಿ. ಸೊ ಇಲ್ಲಿ ಲಘು ಕೋನ ಆಗುತ್ತದೆ, ಇಲ್ಲೂ ಲಘು ಕೋನ ಆಗುತ್ತದೆ. ಆಯ್ತಾ, ಎರಡು ಲಘು ಕೋನ ಆಗುತ್ತೆ ನೋಡಿ, ಇಲ್ಲಿ ಗಮನಿಸಿ ಅಂತ ಹೇಳಿದ್ದಾರೆ. ಕತ್ತರಿ ಅಗಲಿಕೆ ಉಂಟಾದ ಇಲ್ಲೊಂದಾಗುತ್ತೆ ಕೋನ, ಇಲ್ಲೊಂದು ಚಿಕ್ಕ ಕೋನ ಆಗುತ್ತದೆ. ಇವು ಲಘು ಕೋನಗಳು. ಗೋಡೆಗೆ ಇಳಿಜಾರಾಗಿ ಇಳಿಸಿರುವ ಫೋಟೋ, ಇಲ್ಲಿ ಲಘು ಕೋನವಾಗುತ್ತದೆ. ಆಯ್ತಾ. ಅದಾದ್ಮೇಲೆ ಮೂರನೇದು ಬರುತ್ತೆ. ಮೂರನೇದು ನಾನು ಏನು ಹೇಳಿದ್ದೇನೆ, ವಿಶಾಲ ಕೋನ. ವಿಶಾಲ ಕೋನ ಅಂದ್ರೆ ಏನು? 90 ಡಿಗ್ರಿ, 90 ಡಿಗ್ರಿಕ್ಕಿಂತ ದೊಡ್ಡದು. ಇದು ಯಾವಾಗಲೂ 90ಕ್ಕಿಂತ ದೊಡ್ಡದಾಗಿರುತ್ತದೆ ಕೋನ. ಅದಾದ್ಮೇಲೆ ನಾವು ಈ ಕೋನಗಳನ್ನು ಅಳೆಯಿರಿ ಅಂತ ಹೇಳಿದ್ದಾರೆ, ಅಳಿಯನ್ವಾ. ಸೊ ನಾನು ಇಲ್ಲಿ ತೋರಿಸ್ತೀನಿ. ಇನ್ನು ನೋಡಿ, ಇಲ್ಲಿ ಕೋನ ಅಳೆದಿದ್ದೀವಿ. ವಿಶಾಲ ಕೋನ ಅಥವಾ ಇದನ್ನ ಇನ್ನೂ ಅಧಿಕ ಕೋನ ಅಥವಾ ಆಪ್ಟ್ಯೂಸ್ ಆಂಗಲ್ ಅಂತ ಕರೆಯುತ್ತಾರೆ ಇಂಗ್ಲಿಷ್ ನಲ್ಲಿ. ಸೊ ಒಂದೇದ್ ನೋಡಿ, ಇವಾಗ ಇಲ್ಲಿ ಕೆಂಪಗೆರೆ ಕಾಣ್ತಾ ಇದೆಯಾ, ಇಲ್ಲಿಂದ ಇಲ್ಲಿಯವರೆಗೂ ಕೋನ ಅಳೆಯಬೇಕು. ಸೊ ನಾವಿಲ್ಲಿ 0ಗೆ ಇದನ್ನ ಸೆಟ್ ಮಾಡ್ಕೊಂಡ್ವಿ, ಸೆಂಟರ್ ಪಾಯಿಂಟ್ಗೆ ಇದನ್ನಿಟ್ವಿ, ಇದು ಈ ಕೇಂದ್ರ ಬಿಂದು. 0ಯಿಂದ ಇನ್ನು ಎಣಿಕೆ ಮಾಡ್ಕೊಂಡು ಹೋದ್ರೆ ಇದು 120ರ ತನ ಬಂದಿದೆ. ಆದ್ದರಿಂದ ಒಂದೇದೆಷ್ಟಿದೆ? 120 ಡಿಗ್ರಿ. ಅದೇ ರೀತಿ ಎರಡನೇ ನೋಡಿ, ಇಲ್ಲಿ 0 ಇಲ್ಲಿಂದ 0 ಇದೆ ಅಲ್ವಾ. 0ಯಿಂದ ಇಲ್ಲಿ ಎಷ್ಟು ಹೋಗಿದೆ? 110ರ ತನ ಹೋಗಿದೆ. ಸೊ ಇದು ಎರಡನೇದೆಷ್ಟು? 110 ಡಿಗ್ರಿ. ಅದಾದ್ಮೇಲೆ ಇನ್ನು ಮೂರನೇದು ನೋಡಿ, ಮೂರನೇದು ಎಲ್ಲಿಂದ ಹೋಗಿದೆ? ಇಲ್ಲಿದೆ ನೋಡಿ, ಈ ಲೈನು ಇಲ್ಲಿಂದ ಇಲ್ಲಿ ಕೇಂದ್ರ ಬಿಂದು ಅಂದ್ರೆ ಶೃಂಗ ನೋಡಿ, ಇಲ್ಲಿ ಶೃಂಗ. ಅದಾದ್ಮೇಲೆ ಇಲ್ಲಿ ತನ ಹೋಗಿದೆ. ಸೊ ಇಲ್ಲಿ ತನ ಅಂದ್ರೆ ಇದು 0. ನಾವು ಈ ಕಡೆಯಿಂದ ಹೋಗ್ಬೇಕು, ಯಾಕಂದ್ರೆ ಇಲ್ಲಿದೆ ಅಲ್ವಾ, ಇದು ಕೆಳಗಡೆದ್ದು. ಈ ಕಡೆಯಿಂದ ಹೋದ್ರೆ ಇಲ್ಲಿ ಎಷ್ಟಾಗಿದೆ? 140. ಅಂದ್ರೆ ಮೂರನೇದೆಷ್ಟಾಯ್ತು? 140 ಡಿಗ್ರಿ. ಆಯ್ತಾ. ನಾಲ್ಕನೇದು ಎಷ್ಟಿದೆ? 0ಯಿಂದ ಶುರುವಾಗಿದೆ ನೋಡಿ. ಇಲ್ಲಿ ಶೃಂಗದಲ್ಲಿ ಛೇದಿಸಿದರೆ ಇದೆಷ್ಟಾಗುತ್ತೆ? 110 ಮತ್ತು 120ರ ಮಧ್ಯವಿದೆ. ಸೊ ಆದ್ದರಿಂದ ಇದರ ಆಂಗಲ್ ಎಷ್ಟಾಯ್ತು? 115 ಡಿಗ್ರಿ. ಸೊ ಅದೇ ರೀತಿ ನಾವು ಅದನ್ನ ಇಲ್ಲಿ ಮಾರ್ಕ್ ಮಾಡೋಣ. ಸೊ ಒಂದನೇದೆಷ್ಟಿತ್ತು? 120 ಡಿಗ್ರಿ. ಎರಡನೇದೆಷ್ಟಿತ್ತು? 110 ಡಿಗ್ರಿ. ಮೂರನೇದೆಷ್ಟಿದೆ? 140 ಡಿಗ್ರಿ. ಅದಾದ್ಮೇಲೆ ನಾಲ್ಕನೇದು 115 ಡಿಗ್ರಿ.
ಆಯ್ತಾ. ಇದು ಡಿಗ್ರಿ 0 ಅಲ್ಲ, ಇದು ಡಿಗ್ರಿ. ಡಿಗ್ರಿ ಅಂದ್ರೆ ಮೇಲ್ಗಡೆ ಒಂದು ಚಿಕ್ಕ ಇದರಲ್ಲಿ ಬರೆಯೋದಕ್ಕೆ ಡಿಗ್ರಿ ಅಂತ. ಈ ಕೋನವನ್ನು ಅಳೆಯಿರಿ. ಈ ಎಲ್ಲ ಕೋನ ಅಳತೆಯು ಲಂಬ ಕೋನದ ಅಳತೆ 90ಕ್ಕಿಂತ ಹೆಚ್ಚು ಹಾಗೂ ಸರಳ ಕೋನದ ಅಳತೆ 180ಕ್ಕಿಂತ ಕಡಿಮೆ ಇದೆ. 90ಕ್ಕಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಡಿಮೆ ಅಳತೆ ಇರುವ ಕೋನವನ್ನು ವಿಶಾಲ ಕೋನ ಎನ್ನುತ್ತೇವೆ. ನೋಡಿಲ್ಲಿ, ವಿಶಾಲ ಕೋನ ಅಂದ್ರೆ 90ಕ್ಕಿಂತ ದೊಡ್ಡದೇನೋ ಸರಿ, ಆದರೆ 90ಕ್ಕಿಂತ ದೊಡ್ಡದು, ಆಮೇಲೆ 180ಕ್ಕಿಂತ ಚಿಕ್ಕದು. ಆ ಕೋನ ಎಲ್ಲಿರ್ಬೇಕಪ್ಪ ಅಂತಂದ್ರ ಯಾವುದರ ನಡುವೆ? 90 ಮತ್ತು 180 ಡಿಗ್ರಿಯ ನಡುವೆ ಇರಬೇಕು. ಯಾಕಂದ್ರ 181 ಅಂದ್ರೆ ಅಲ್ಲ ಅದು, ಅಥವಾ 89 ಅಂದ್ರು ಅದು ವಿಶಾಲ ಕೋನ ಅಲ್ಲ. 90 ಡಿಗ್ರಿಯ ಮುಂದೆ ಅಂದ್ರೆ 91 ಡಿಗ್ರಿ, ಆಮೇಲೆ ಇಲ್ಲಿ 180 ಅಲ್ಲ 179 ಡಿಗ್ರಿಯವರೆಗೂ ಎಲ್ಲಾ ಕೋನಗಳು ವಿಶಾಲ ಕೋನವಾಗಿರುತ್ತವೆ. ತಿಳಿತಲ್ವಾ? ಸೊ ವಿಶಾಲ ಕೋನಕ್ಕೆ ಇವಾಗ ಎಕ್ಸಾಂಪಲ್ ನೋಡೋಣ ಏನೇನಿದೆ ಅಂತ. ಓಕೆ, ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ಮತ್ತು ವಿಶಾಲ ಕೋನಗಳನ್ನು ಗುರುತಿಸಿ. 3 ರೆಕ್ಕೆಗಳಿರುವ ಫ್ಯಾನ್. ಓಕೆ, ನೋಡಿ, ಫ್ಯಾನ್ ನೋಡಿದ್ರ ಅದರಲ್ಲಿ 3 ರೆಕ್ಕೆ ಇರುತ್ತೆ. ಒಂದು, ಇದೊಂದು 2 ಕೋನ, ಇದೊಂದು 3. ಸೊ 3 ಇವು ವಿಶಾಲ ಕೋನ. ಯಾಕ? 90ಕ್ಕಿಂತ ಜಾಸ್ತಿ ಇವೆ, 180ಕ್ಕಿಂತ ಕಮ್ಮಿ ಇವೆ. ಅದಾದ್ಮೇಲೆ ಕೈಗಳನ್ನು ಎತ್ತಿ ನಿಂತ ಹುಡುಗ. ಸೊ ಎಲ್ಲಿ ಇಲ್ಲೊಂದು ಆಂಗಲ್ ಬರುತ್ತೆ, ಇಲ್ಲೊಂದು ಕೋನ ಬರುತ್ತಲ್ವಾ. ಇವು 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಮ್ಮಿ ಇವೆ. ಈ ಚಿತ್ರದಲ್ಲಿನ ಕೋನಗಳು 1, 2, 3, 4, 5, 6. ಸೊ ಈ ರೀತಿ ನೀವು ಕೋನಗಳನ್ನು, ವಿಶಾಲ ಕೋನವನ್ನು ನೋಡಬಹುದು. ಸೊ ಇಲ್ಲಿಗೆ ಈ ಕ್ಲಾಸ್ ಮುಗಿತು. ನೆಕ್ಸ್ಟ್ ಟೈಮ್ ನಾವು ಮತ್ತೆ ಭೇಟಿಯಾಗೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ. ಇಲ್ಲಿ ಬಾನ್ ಚಿಹ್ನೆ ಅದಕ್ಕೆ ತೋರಿಸ್ತಾ ಇದೆ ನೋಡಿ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ. ಯಾಕಂದ್ರೆ